ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ PSI ಮರುಪರೀಕ್ಷೆ. ಬೆಂಗಳೂರಿನಲ್ಲಿ ಮಾತ್ರ ನಡೆಯುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಇವತ್ತು ಎಕ್ಸಾಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬೆಂಗಳೂರಿನಲ್ಲಿ ಮಾತ್ರ 117 ಕೇಂದ್ರ ಎಕ್ಸಾಮ್ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದ್ದಾರೆ. ಬೆಳಗ್ಗೆ 10:30ಕ್ಕೆ ಎಕ್ಸಾಮ್ ಶುರುವಾಗುತ್ತೆ. ಬ್ರೇಕಿಂಗ್ ನ್ಯೂಸ್. ಪರೀಕ್ಷೆ ನಡೆಯುವುದರಲ್ಲಿ ಯಾವುದೇ ಅಕ್ರಮ ಆಗಬಾರದು. ಹಾಗಾಗಿ ಭದ್ರತೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ರಾಜ್ಯ ಸರ್ಕಾರ ಈಗಾಗಲೇ ಸೂಚಿಸಿತ್ತು. ಹಾಗಾಗಿ ಎಲ್ಲಾ ಕಡೆ ಟೈಟ್ ಸೆಕ್ಯೂರಿಟಿ. ಬೆಂಗಳೂರಿನ 117 ಕೇಂದ್ರಗಳಲ್ಲಿ ಎಕ್ಸಾಮ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. 54,000 ಅಭ್ಯರ್ಥಿಗಳು, 545 ಪೋಸ್ಟ್, 54,000 ಅಭ್ಯರ್ಥಿಗಳು ರಿಟರ್ನ್ ಎಕ್ಸಾಮ್ ಲಿಖಿತ ಪರೀಕ್ಷೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಭದ್ರತೆಗೆ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. 2 ಮಹಿಳಾ ಸಿಬ್ಬಂದಿಗಳು ಇದ್ದೇ ಇರ್ತಾರೆ. ಟೋಟಲ್ 6 ಜನ ಪ್ರತಿ ಕೇಂದ್ರದಲ್ಲಿ ಇದ್ದೇ ಇರ್ತಾರೆ. ಪರೀಕ್ಷಾ ಕರ್ತವ್ಯಕ್ಕೆ ಒಟ್ಟು 40 ಬೆಟಾಲಿಯನ್ ಪೊಲೀಸರು ನೇಮಕ ಮಾಡಿದ್ದಾರೆ. ಪರೀಕ್ಷಾ ಅಕ್ರಮಕ್ಕೆ ಆಸ್ಪದ ಕೊಡಬಾರದು ಅಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲ ಜೆರಾಕ್ಸ್ ಅಂಗಡಿಗಳು ಎಲ್ಲ ಕ್ಲೋಸ್. ನೀವೇನಾದ್ರೂ ಟೆಕ್ನಾಲಜಿ ಯೂಸ್ ಮಾಡಿ, ಎಂಥದಾದ್ರೂ ಮಾಡಿ, ನಾವು ಕಂಡುಹಿಡಿತೀವಿ ಅಂತ. ಸೊ ಹಾಗಾಗಿ ಈ ಬಾರಿ ಆ ಯಾವುದೇ ಅಕ್ರಮಕ್ಕೆ ಆಸ್ಪದ ಇಲ್ಲ. ಸೊ ಹಾಗಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಟಫ್ ರೂಲ್ಸ್ ಅನ್ನ ಇಟ್ಟಿದ್ದಾರೆ. 54,000 ಪೊಲೀಸರನ್ನ ನಿಯೋಜನೆ, 54,000 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಬರೀತಿದ್ದಾರೆ, PSI ಪರೀಕ್ಷೆ ಬರೀತಿದ್ದಾರೆ. 40 ಬೆಟಾಲಿಯನ್ ಪೊಲೀಸರು ಎಲ್ಲ ಕಡೆ ಕಾವಲಿದ್ದಾರೆ. ಅಂತಿಮ ಹಂತದ ತಯಾರಿ ಮಾಡ್ತಿದ್ದಾರೆ. ನನ್ನ 2 ಸಹೋದ್ಯೋಗಿಗಳು ಇದೀಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ. ಲೆಟ್ಸ್ ಗೋ ಲೈವ್. ಇವತ್ತು ಬೆಳಬೆಳಗ್ಗೆ ಬಿಕಾಸ್ ಅಂತಿಮ ಹಂತದ ಸಿದ್ಧತೆ ಅಂತೂ ಮಾಡ್ಕೋತಿರ್ತಾರೆ. ನನ್ನ ಸಹೋದ್ಯೋಗಿಗಳು ಜಾಯಿನ್ ಆಗ್ತಿದ್ದಾರೆ. ಓಕೆ, ಕ್ರೈಮ್ ಬ್ಯೂರೋ ಮುಖ್ಯಸ್ಥ SK ಮಂಜುನಾಥ್ RC ಕಾಲೇಜಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ಸೆಂಟ್ ಜೋಸೆಫ್ ಕಾಲೇಜಿಂದ ಮುತ್ತಪ್ಪ ನನ್ನ ಸಹೋದ್ಯೋಗಿ ಜಾಯಿನ್ ಆಗ್ತಿದ್ದಾರೆ. ಇಬ್ಬರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಫಸ್ಟ್ SK ಮಂಜುನಾಥ್ ಹೋಗ್ತಾ ಇದ್ದೀನಿ. SK ಮಂಜುನಾಥ್, ಅಕ್ರಮ ನೇಮಕಾತಿ ಎಲ್ಲ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿಯಾಗಿದ್ದು ಗಮನಿಸಿದ್ವಿ ನಾವು. ಈಗ ಯಾವುದೇ ಅಕ್ರಮಕ್ಕೆ ಜಾಗ ಇಲ್ಲ, ಆಸ್ಪದ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಂಗೆ ಕಾಣಿಸ್ತಾ ಇದೆ. ಹೇಗಿದೆ ತಯಾರಿ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. 2021 ಅಕ್ಟೋಬರ್ 3ನೇ ತಾರೀಕು ಬಿಜೆಪಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ 545 ಪೋಸ್ಟ್ಗೆ ಎಕ್ಸಾಮ್ ನಡೆದಿತ್ತು. ಆದರೆ ಅದರಲ್ಲಿ ನಡೆದಂಥ ಅಕ್ರಮ ಬೆಳಕಿಗೆ ಬಂದಂಥ ಹಿನ್ನೆಲೆಯಲ್ಲಿ ಆ ಒಂದು ಎಕ್ಸಾಮ್ ಅನ್ನು ರದ್ದು ಮಾಡಿ ಮರುಪರೀಕ್ಷೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರಕ್ಕೆ ಬಂದಿತ್ತು. ನಂತರ ಯಾರು ನಿಜವಾಗಿ ಓದಿ ಕಷ್ಟಪಟ್ಟು ಓದಿ ಅಭ್ಯರ್ಥಿಗಳು ಪಾಸ್ ಆಗಿದ್ರು ಅವರು ಮರುಪರೀಕ್ಷೆಯನ್ನು ನಡೆಸಬಾರ್ದು ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು. ಆದರೆ ಹೈಕೋರ್ಟ್ನಲ್ಲೂ ಸಹ ಸರ್ಕಾರದ ಆದೇಶವನ್ನು ಎತ್ತಿಡಿತ್ತು, ಮರುಪರೀಕ್ಷೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಹೀಗಾಗಿ ಇವತ್ತು ಬೆಂಗಳೂರಿನ 117 ಕೇಂದ್ರಗಳಲ್ಲಿ PSI ಲಿಖಿತ ಪರೀಕ್ಷೆ ನಡೀತಾ ಇರತಕ್ಕಂಥದ್ದು. ಬೇರೆ ಜಿಲ್ಲೆಯಲ್ಲಿ ಎಲ್ಲೂ ಸಹ ಇವತ್ತಿನ ಪರೀಕ್ಷೆಗೆ ಬರೆಯೋದಕ್ಕೆ ಅವಕಾಶವನ್ನು ಸಹ ಸರ್ಕಾರ ಇರ್ಬೋದು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿಕೊಟ್ಟಿಲ್ಲ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಕೇಂದ್ರೀಕೃತವಾಗಿ 117 ಕೇಂದ್ರಗಳನ್ನು ಸಿದ್ಧಪಡಿಸಿ ಅಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಬೆಂಗಳೂರಿನ 117 ಪರೀಕ್ಷಾ ಕೇಂದ್ರಗಳಲ್ಲಿ 54,000 ಅಭ್ಯರ್ಥಿಗಳು, ಇದರಲ್ಲಿ ಈ ಹಿಂದೆ 2021ರಲ್ಲಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ಇದ್ದಾರೆ, ಜೊತೆಗೆ ಹೊಸ ಅಭ್ಯರ್ಥಿಗಳು ಸಹ ಭಾಗಿಯಾಗಿರ್ತಕ್ಕಂಥದ್ದು. ಎಲ್ಲರನ್ನೂ ಸಹ ಈ ಬಾರಿ ಯಾವುದೇ ಅಕ್ರಮಗಳನ್ನ ಎಸಗೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಏನು 10:30ಗೆ ಆರಂಭ ಆಗ್ತಕ್ಕಂಥ ಪರೀಕ್ಷೆಗೆ 1 ಗಂಟೆ ಮುಂಚಿತವಾಗಿ ಅವರನ್ನ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಟ್ಟಿರ್ತಕ್ಕಂಥ ಅವರವರು ನೋಂದಣಿ ನಂಬರ್ ಅನ್ನ ನೋಡಿಕೊಂಡು ಅವರ ಕೊಠಡಿ ಏನು ಅವರಿಗೆ ಸಿದ್ಧವಾಗಿರುತ್ತೆ ಅದಕ್ಕೆ ಆ ಒಂದು ಕೊಠಡಿಗೆ ಅವರು ಹೋಗ್ಬೇಕಾಗುತ್ತೆ. ಹಾಗಾಗಿ ಅವರನ್ನ ಪರೀಕ್ಷಾ ಕೇಂದ್ರ ಒಳಗಡೆ ಹೋಗೋದಕ್ಕಿಂತ ಮುಂಚೆ 2 ಬಾರಿ ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಆಗ್ತಾ ಇದೆ ಮೆಟಲ್ ಡಿಟೆಕ್ಟರ್ಗಳಲ್ಲಿ. ಜೊತೆಗೆ ಮಹಿಳಾ ಸಿಬ್ಬಂದಿಗಳೊಂದಿಗೆ ಏನು ಪರೀಕ್ಷೆ ಬರತಕ್ಕಂಥ ಮಹಿಳಾ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನ ಮೆಟಲ್ ಡಿಟೆಕ್ಟರ್ಗಳ ಮುಖಾಂತರ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ. ನಾನು ಕೇಳ್ಪಟ್ಟಿದ್ದೆ ಅಂದ್ರೆ ಯಾವ ಕೇಂದ್ರಕ್ಕೆ ಯಾವ ಸಿಬ್ಬಂದಿಗಳು ನೇಮಕ ಮಾಡ್ತಾರೆ ಅಂತ ಕೊನೆ ಕ್ಷಣ ತನಕ ಗೊತ್ತಿರಲಿಲ್ಲ. ಕೊನೆಗೆ ಅದನ್ನ ಅನೌನ್ಸ್ ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಯಿಂದ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದಾರೆ ಅಂತ. ಹೌದಾ? ಖಂಡಿತ ಹರೀಶ್, ಈಗ
ಏನು 117 ಕೇಂದ್ರಗಳಿದಾವೆ, ಅಲ್ಲಿ ಇಂಥವರೇ ಭದ್ರತೆಗಾಗಿ ನಿಯೋಜನೆ ಆಗಬೇಕು ಅನ್ನೋತಕ್ಕಂಥ ನಿಟ್ಟಿನಲ್ಲಿ ಯಾರಿಗೂ ಸಹ ಇಲ್ಲಿವರೆಗೂ ನಾವು ಅಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ಕೇವಲ ಪರೀಕ್ಷಾ ಪ್ರಾಧಿಕಾರದ ಸಿಬ್ಬಂದಿ ಒಳಗಡೆ ಏನು ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ ಹೊರತುಪಡಿಸಿದ್ರೆ ಹೊರಗಡೆ ಇನ್ನು ಯಾವ ಭದ್ರತಾ ಸಿಬ್ಬಂದಿಯನ್ನು ಸಹ ಇನ್ನು ನಿಯೋಜನೆ ಮಾಡಿಲ್ಲ. ಸ್ಥಳೀಯ ಪೊಲೀಸರು, ಯಾಕಂತಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂತ ಪೊಲೀಸ್ ಸಿಬ್ಬಂದಿಯನ್ನ ಮಾತ್ರ ಹೊರಗಡೆ ನಿಯೋಜನೆ ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳು ಒಳಗಡೆ ಹೋದಂತ ನಂತರ ಆ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಒಂದು ಭದ್ರತೆಯನ್ನ ನೋಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಅಂದ್ರೆ ಇಲ್ಲಿನ ಸ್ಥಳೀಯ ಪೊಲೀಸ್ ಸಿಬ್ಬಂದಿನೂ ಸಹ ನಿಯೋಜನೆ ಮಾಡೋದಿಲ್ಲ. ಇದನ್ನ ಹೊರತುಪಡಿಸಿ ಬೇರೆ ಸಿಬ್ಬಂದಿಗಳನ್ನ ಈ ಒಂದು ಎಕ್ಸಾಮ್ ಸೆಂಟರ್ ಬಳಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗುತ್ತೆ. ಈಗಾಗಲೇ 200 ಮೀಟರ್ ದೂರ ಒಂದು ನಿಷೇಧಾಜ್ಞೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಯಾವ ಅಭ್ಯರ್ಥಿಗಳು ಸಹ ಇಲ್ಲಿ ಗುಂಪು ಗುಂಪಾಗಿ ನಿಂತ್ಕೊಳ್ಳೋಗಿಲ್ಲ, ಜೊತೆಗೆ ಜೆರಾಕ್ಸ್ ಅಂಗಡಿಗಳು ಸಹ ಇಲ್ಲಿ ತೆರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಒಟ್ಟಾರೆ ಇವತ್ತು ನಡೀತಕ್ಕಂಥ ಮರುಪರೀಕ್ಷೆಯಲ್ಲಿ ಯಾವುದೇ ಸಣ್ಣ ಅಕ್ರಮವು ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಕೆಇ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲಾ ಸಿದ್ಧತೆಗಳನ್ನ ಕೈಗೊಂಡಿರ್ತಕ್ಕಂಥ ಜೊತೆಗೆ ನಗರದ ಪೊಲೀಸ್ ಆಯುಕ್ತರು ಪ್ರತಿಬಂಧಕಾಜ್ಞೆಯನ್ನ ನಾವು ಹಾಕ್ತಾ ಇದ್ದೀವಿ ಸುತ್ತಮುತ್ತಲ ಎಲ್ಲ ಪ್ರದೇಶದಂತೆ ಕೂಡ ಹೇಳಿದಿನ ನೆನಪಿಸ್ಕೋತೀನಿ ನಾನು. ಲೆಟ್ಸ್ ಗೋ. ನನ್ನ ಸಹೋದ್ಯೋಗಿ ಮುತ್ತಪ್ಪ ಸೆಂಟ್ ಜೋಸೆಫ್ ಕಾಲೇಜಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮುತ್ತಪ್ಪ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದೆ ಪರೀಕ್ಷಾ ತಯಾರಿ? ಹರೀಶ್, ಈಗ ತಾವು ಕೇಳಿದ್ರಿ ಶಿಕ್ಷಕರಿಗೆ ಯಾವ ಕೇಂದ್ರಗಳಿಗೆ ಹಾಕ್ತಾರಂತ ಗೊತ್ತಿಲ್ಲ ಅಂತ ಹೇಳಿ. ಇದು ಪಕ್ಕಾ IT ರೇಡ್ ಮಾಡೋ ಹಾಗೇನೆ ಈ ಬಾರಿ ಪರೀಕ್ಷಾ ಕೇಂದ್ರಗಳನ್ನ ಆಯ್ಕೆ ಮಾಡಿರುವಂತದ್ದು, ಆ ಶಿಕ್ಷಕರನ್ನು ಕೂಡ ಆಯ್ಕೆ ಮಾಡಿರುವಂತದ್ದು. ಯಾಕಂದ್ರೆ ಶಿಕ್ಷಕರಿಗೆ ಎಲ್ಲಿ ಹೋಗ್ತಿದ್ವಿ ಅಂತ ಕೂಡ ಗೊತ್ತಿರಲಿಲ್ಲ. ಇವತ್ತು KE ಮುಂಭಾಗದಲ್ಲಿ ಹೋದಾಗ ಅವರಿಗೆ ಒಂದು ಕವರ್ ಕೊಡ್ತಾರೆ, ಆ ಕವರ್ ಅಲ್ಲಿ ಅವರಿಗೆ ಎಲ್ಲಿ ಹೋಗ್ಬೇಕಂತ ಬರ್ದಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಪರೀಕ್ಷಾ ಕೇಂದ್ರದಲ್ಲಿರುವಂತಹ ನಾವು ಅಭ್ಯರ್ಥಿಗಳನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು ಬೆಂಗಳೂರಲ್ಲಿ 117 ಪರೀಕ್ಷಾ ಕೇಂದ್ರಗಳನ್ನ ಏನು ರೆಡಿ ಮಾಡ್ಕೊಳ್ಳಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ರೆ ಅಕ್ರಮ ನಡೀಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಬೆಂಗಳೂರಲ್ಲಿ ನಡೆಸಿರುವಂತದ್ದು. ಒಟ್ಟು 54,000 ಜನ ಅಭ್ಯರ್ಥಿಗಳು, ಅಂದ್ರೆ ಕೇವಲ ಪೋಸ್ಟ್ಗಳು ಇರೋದು ಇಲ್ಲಿ 545 ಪೋಸ್ಟ್, ಆದ್ರೆ ಅಭ್ಯರ್ಥಿಗಳು ಇರೋದು 54,000 ಅಭ್ಯರ್ಥಿಗಳು ಈಗ ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ನಾವು ನೋಡ್ತಾ ಇದ್ವಿ ಅಲ್ಲೇ ಪೊಲೀಸರು ಕೂಡ ಆ ಸ್ಕ್ರೀನಿಂಗ್ ಮಾಡುವಂತಹ ಕೆಲಸ ಇಲ್ಲಿ ಈ ಬಾರಿ ನಡೆಯುವಂಥದ್ದು ತುಂಬಾ ಅಚ್ಚುಕಟ್ಟಾಗಿ ಸ್ಕ್ರೀನಿಂಗ್ ನಡೆಯುತ್ತೆ. ಆ ಸ್ಕ್ರೀನಿಂಗ್ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಈ ಅಭ್ಯರ್ಥಿಗಳು ಫುಲ್ ತೋಲ್ ಟಿ ಶರ್ಟ್ ಅನ್ನು ಹಾಕೊಳ್ಳೋ, ಶರ್ಟ್ ಹಾಕೊಳ್ಳೋ ಹಾಗಿಲ್ಲ, ಪೆನ್ನು ಹಾಲ್ ಟಿಕೆಟ್ ಬಿಟ್ರೆ ಯಾವ್ದು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಶೂ ಹಾಕಿದ್ರು ಕೂಡ ಅವರನ್ನು ಹೊರಗೆ ಕಳಿಸ್ತಾರೆ. ಫುಲ್ ಟಿ ಶರ್ಟ್ ಹಾಕಿದ್ರು ಕೂಡ ಅವರ ಟಿ ಶರ್ಟ್ ಅನ್ನು ಕಟ್ ಮಾಡಿ ಹೊರಗೆ ಕಳಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಮತ್ತೊಂದು ಜೀನ್ಸ್ ಪ್ಯಾಂಟ್ ಗಳನ್ನ ಅಂದ್ರೆ ಈ 50 ಜೇಬ್ ಇರುವಂತಹ ಒಂದು 10 ಜೇಬ್ ಇರುವಂತಹ ಪ್ಯಾಂಟ್ ಹಾಕೊಂಡ್ಬಂದ್ರು ಸೀದಾ ಗೇಟ್ ಇಂದ ಹೊರಗೆ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಇಬ್ಬರು ಪೊಲೀಸರು, ಓರ್ವ KE ಅಧಿಕಾರಿ ಜೊತೆಗೆ ಸ್ಥಳೀಯ ವೈದ್ಯರು ಕೂಡ ಇಲ್ಲಿ ಸ್ಥಳದಲ್ಲಿ ಇರ್ತಾರೆ. ಅಂದ್ರೆ ಕಿವಿ ಓಲೆಯಿಂದ ಹಿಡಿದ್ಬಿಟ್ಟು ತಾಳಿ ಸಟ್ಟಿಂದ ಹಿಡಿದ್ಬಿಟ್ಟು ಯಾವುದೂ ಕೂಡ ಇಲ್ಲಿ ಹಾಕಿಕೊಂಡು ಅದೇ ತಾಳಿಯನ್ನು ಹಾಕೊಂಡು ಹೋಗಬಹುದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಆಭರಣಗಳನ್ನು ಕೂಡ ಧರಿಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಈಗಾಗಲೇ ನೋಡ್ತಾ ಇದ್ದೀವಿ ಅಲ್ಲಿರುವಂತಹ ಮಹಿಳಾ ಅಭ್ಯರ್ಥಿಗಳ ಕಿವಿಯಲ್ಲಿ ಯಾವುದೇ ರೀತಿಯಾದ ಓಲೆಗಳು ಯಾರು ಕೂಡ ಇಲ್ಲ. ಬರುವಂತಹ ಬಂಗಾರ ಇರಲಿ ವಜ್ರ ಇರಲಿ ಎಲ್ಲವೂ ಕೂಡ ಮನೆಯಲ್ಲಿ ಬಿಟ್ಟು ಬರಬೇಕು. ಇಲ್ಲಿ ಬಂದು ನಾನು ಕಳೆದು ಹೋಯ್ತು ಅಂದ್ರೂ ಕೂಡ ಅದು ಅಭ್ಯರ್ಥಿಗಳಿಗೆ ಬಿಟ್ಟಂತಹ ವಿಚಾರ. ಹೀಗಾಗಿ ನಾವು ನೋಡ್ತಾ ಇದ್ದೀವಿ ಅವರ ಕಿವಿಯಾಗ್ಲಿ ಅಥವಾ ಕೊರಳಲ್ಲಾಗ್ಲಿ ಯಾವುದೇ ರೀತಿಯಾದಂತಹ ಬಂಗಾರದ ಆಭರಣಗಳು ಕೂಡ ಇಲ್ಲ. ಅಭ್ಯರ್ಥಿಗಳು ಕೂಡ ಅಷ್ಟೇ ಫುಲ್ ಟಿ ಶರ್ಟ್ ಹಾಕೊಂಡ್ ಬರೋವಾಗಿಲ್ಲ, ಫುಲ್ ಶರ್ಟ್ ಹಾಕೊಂಡ್ ಬರೋವಾಗಿಲ್ಲ. ಎಲ್ಲರೂ ಕೂಡ ಕಾಲಲ್ಲಿ ಚಪ್ಪಲಿ ಧರಿಸ್ಕೊಂಡ್ ಬಂದಿರುವಂತ ನಾವು ವಿಶೇಷವಾಗಿ ನೋಡ್ತಿರುವುದು. ಯಾಕಂದ್ರೆ ಶೂ ಹಾಕೊಂಡ್ ಬಂದ್ರೆ ಅದ್ರಲ್ಲಿ ಏನಾದ್ರು ಬ್ಲೂಟೂತ್ ಅನ್ನು ಹಾಕೊಂಡ್ ಬರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಯಾರು ಕೂಡ ಏನು ಶೂ ಅಥವಾ ಬೇರೆ ರೀತಿಯ ವಿಚಾರಗಳನ್ನ ಹಾಕೊಂಡ್ಬರೋರು ಕೇವಲ ಚಪ್ಪಲಿಯನ್ನು ಹಾಕೊಂಡ್ಬರ್ಬೇಕು. ಇಲ್ಲ ನಾವು ಮಹಿಳಾ ಅಭ್ಯರ್ಥಿಗಳು ನೋಡ್ತಾ ಇದ್ದೀವಿ, ಯಾರು ಜೀನ್ಸ್ ಅನ್ನು ಧರಿಸ್ಕೊಂಡ್ ಬಂದಿಲ್ಲ, ಎಲ್ಲರೂ ಫಾರ್ಮಲ್ ಆಗಿ ನೀಟಾಗಿ ಚೂಡಿದಾರಗಳನ್ನು ಹಾಕೊಂಡ್ ಬಂದಿದ್ದಾರೆ. ಅವ್ರನ್ನ ಸ್ಕ್ರೀನಿಂಗ್ ಕೂಡ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಇಲ್ಲಿ ಸ್ಕ್ರೀನಿಂಗ್ ಮಾಡುವಂತಹ ಕೆಲಸ ಕೂಡ ಶುರು ಮಾಡ್ಕೊಂಡಿರುವಂಥದ್ದು. ಆಧಾರ್ ಕಾರ್ಡ್ ಜೊತೆಗೆ ಅವರ ಏನು ಅಡ್ಮಿಷನ್ ಸರ್ಟಿಫಿಕೇಟ್ ಎಲ್ಲವನ್ನು ಕೂಡ ಚೆಕ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈ ಬ್ಯಾಗ್ಗಳನ್ನ ಹೊರಗಡೆ ಇಟ್ಟು ಒಳಗಡೆ ಹೋಗುವಂತಹ ಒಂದು ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಿರುವಂಥದ್ದು. ಅಂದ್ರೆ ಈ ಹಿಂದೆ ಆಗಿರುವಂತಹ ಎಡವಟ್ಟುಗಳನ್ನ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದಾಗಿ ಈ ಬಾರಿ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಕೈಯಲ್ಲಿ ಕತ್ರಿನ ಹಿಡ್ಕೊಂಡು ಕೂತಿದ್ದಾರೆ. ಈ ಕತ್ರಿನ ಯಾಕಂದ್ರೆ ಸ್ವತಃ ಅವ್ರಿಗೆ ಸರ್ ಯಾಕೆ ಕತ್ರಿ ಹಿಡ್ಕೊಂಡು ಕೂತಿದ್ದಾರೆ? If they are wearing full sleeves, we'll cut it. Only half sleeves they can wear, allowed to wear. ಫುಲ್ ಇದ್ರೆ ಕಟ್ ಮಾಡಿ ಬಿಸಾಡ್ತೀರಾ? ಸೊ ಕೇಳಿದ್ವಿ ಈಗಾಗಲೇ ಫುಲ್ ಶರ್ಟ್ ಹಾಕೊಂಡು ನನ್ನಂಗೆ ಹೋದ್ರೆ ನನ್ನ ಫುಲ್ ಕಟ್ ಮಾಡಿ ಒಳಗೆ ಕಳಿಸುವಂತ ಕೆಲಸ ಕೂಡ ಮಾಡ್ತಾರೆ ಹರೀಶ್ ನಾಗರಾಜ್. ಈಗ ವೆರಿ ಟ್ರೂ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.